ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ ಸಕಲ ಗುಣನಿಧಾನ ಕರುಣಾವರುಣಾಲಯ ಭಕ್ತವತ್ಸಲ ಪರಬ್ರಹ್ಮ ಪರಮಾತ್ಮ ರುಕ್ಮಿಣಿ ಸಹಿತವಾಗಿ ಪಾಂಡುರಂಗನ ಚರಣ ಕಮಲಕನನ್ನ ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತಾ ಇಲ್ಲಿ ಮೈಲಾರಲಿಂಗೇಶ್ವರ ಪಾದಾರ ಬಿಂದಗಳಿಗೆ ನನ್ನ ಹಣೆ ಮುನೆದು ಆ ಪರಮಾತ್ಮನ ಪಾದಕ್ಕೆ ನನ್ನ ದೀರ್ಘ ದಂಡ ನಮಸ್ಕಾರ ಸಲ್ಲಿಸಿ ಇಲ್ಲಿ ಮಹಾತ್ಮರು ಸರ್ವಭೂತಸ್ಥ ಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಯೋಗ ವಿಕ್ತಾತ್ಮ ಸರ್ವತ್ರ ಸಮದರ್ಶನ ಅಂದ್ರ ಇಲ್ಲಿ ಪರಮಾತ್ಮ ಅವತಾರ ಧಾರಣೆ ಮಾಡ್ಬೇಕಾದ್ರೆ ಎದುರ ಸಲುವಾಗಿ ಧಾರಣೆ ಮಾಡ್ತಾನಂತ ಕೇಳಿದಾಗ ಡಾಕ್ಟ್ರೆ ಅಧರ್ಮವನ್ನ ಹಡಿದು ಹಾಕಿ ಪಾಪಗಳವನ್ನ ಭ್ರಷ್ಟ ಮಾಡಿ ಧರ್ಮವನ್ನು ಉಳಿಸುವ ಸಲುವಾಗಿ ಪರಮಾತ್ಮ ಅವತಾರ ತಗೊಳ್ತಾನಂತೆ. ಯಾವಾಗ ಕಲಿಯುಗದೊಳಗ ಪಾಪ ತುಂಬಿ ತುಳುಕುವಾಗ ಜ್ಞಾನೇಶ್ವರ ಮೌಲಿ ನಿವೃತ್ತಿ ಸೋಪಾನ ಮುಕ್ತಾಬಾಯಿ ಯಾರ ಅವತಾರ ಇವ್ರಂತ ಕೇಳಿದ್ರ ಪುಣ್ಯಾತ್ಮರೇ ನಿವೃತ್ತಿ ಅಂದ್ರ ಶಂಕರ ಭಗವಾನ್ ಅವತಾರ. ಜ್ಞಾನೇಶ್ವರ ಮೌಲಿ ಯಾರ ಅವತಾರ? ವಿಷ್ಣು ಅವತಾರ. ಸೋಪಾನ ಯಾರ ಅವತಾರ? ಸೋಪಾನ ದೇವ ಬ್ರಹ್ಮನ ಅವತಾರ. ಮುಕ್ತಾಬಾಯಿ ಆದಿಶಕ್ತಿ ಮಾಯ ಅವತಾರ. ಮುಕ್ತಾಬಾಯಿ ಆದಿಶಕ್ತಿ ಅವತಾರ. ಈ ಆದಿಶಕ್ತಿ ಅವತಾರ ಧಾರಣೆ ಮಾಡಿದ್ರು ಅಂದ್ರ ಬ್ರಹ್ಮ ಶಂಕರ ಭಗವಾನ್ ಕ್ಷೀರಸಾಗರ ಸಮುದ್ರದ ಮೇಲೆ ವಿಷ್ಣು ದೇವ್ ಮಲ್ಕೊಂಡಿರುವಾಗ, ಆದಿಶೇಷನ ಮ್ಯಾಗ ಮಲ್ಕೊಂಡಿರುವಾಗ, ಲಕ್ಷ್ಮೀ ದೇವಿ ಅವನ ಪಾದಕ ಕುಂತಿರುವಾಗ ಶಂಕರ ಪರಮಾತ್ಮ ಬ್ರಹ್ಮದೇವ ಹೋದ್ರು. ಹರಿ ಮತ್ತ ನಾ ಅವತಾರ ತಗೊಳ್ಬೇಕಾಗಿತ್ತಿ, ಮತ್ತ ಅವತಾರ ಧಾರಣೆ ಮಾಡೋಣ. ಅವತಾರ ಧಾರಣೆ ಮಾಡೋಣ ಅಂತ ಹೇಳಿದಾಗ ಯಾಕಪ್ಪ ಈ ಅವತಾರ ಅಂತ ಕೇಳಿದ ಹರಿ, ಈ ಜಗತ್ತಿನೊಳಗೆಲ್ಲ ಪಾಪ ತುಂಬಿ ತಿಳ್ಕಾಗ್ತದೆ. ನಾವು ತ್ರತಾಯುಗದೊಳಗೆ ಯುದ್ಧ ಮಾಡಿದ್ವಿ, ತ್ರತಾಯುಗದೊಳಗೆ ಯುದ್ಧ ಮಾಡಿದ್ವಿ, ದ್ವಾಪಾರ ಯುಗದೊಳಗೂ ಯುದ್ಧ ಮಾಡಿದ್ವಿ, ಹೌದಾ? ಆದ್ರೆ ಕಲಿಯುಗದೊಳಗೆ ಯುದ್ಧ ಮಾಡೋದು ಬೇಡ. ಏನ್ ಮಾಡುದ್ರಿ ಕಲಿಯುಗದೊಳಗ? ನಾಮ ಸ್ಮರಣವನ್ನ ಚಿಂತನೆ ಮಾಡಿ ಭಗವಂತನ ಅನುಗ್ರಹವನ್ನ ಪಡ್ಕೊಂಡು ಮೇಲೆ ಅವರು ಜೀವನ ಮುಕ್ತರಾಗ್ಬೇಕು. ಹಂಗೇನ್ ಮಾಡೋದು? ನೀವು ಅವತಾರ ತಗೋಣ ಅಂತೇಳಿ ಹೇಳಿದಾಗ ವಿಷ್ಣು ಆಯ್ತಂತ ಹೇಳಿ ಅವತಾರ ತಗೊಂಡ್ರು.